ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದದಿಂದ ನಂದು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನಾನು ನಿಮಗೆ ಸೂಪರಾಗಿರುವಂಥ ಒಂದು ರಂಗೋಲಿನ ಯಾವ ರೀತಿ ಚಿಕ್ಕಿ ಇಡ್ತೀವಿ, ಅದನ್ನು ಯಾವ ರೀತಿ ರಂಗೋಲಿನ ಬಿಡ್ತೀವಿ ಅಂತ ನಿಮಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ ಸ್ನೇಹಿತರೆ. ಕೊನೆವರೆಗೂ ವೀಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನಾನು ಹಾಕ್ತಿರೋ ರಂಗೋಲಿ 12ರಿಂದ 4 ಸ್ನೇಹಿತರೆ. ಚಿಕ್ಕಿ ರಂಗೋಲಿ, ಹಳೆ ಕಾಲದ್ದು ಹಳ್ಳಿ ಶೈಲಿನ ರಂಗೋಲಿ. ಈ ರೀತಿ ರಂಗೋಲಿನ ಕಲಿಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಕಲಿತ್ರೆ ಯಾವುದೂ ಕಷ್ಟ ಇಲ್ಲ ಸ್ನೇಹಿತರೆ, ಸುಲಭವಾಗಿಯೇ ಕಲಿಬೋದು. ನನ್ನ ಚಾನಲಲ್ಲಿ ನಿಮಗೆ ಯಾವ್ಯಾವ ರೀತಿ ರಂಗೋಲಿನ ಹಾಕಬೇಕು, ಯಾವ ರೀತಿ ರಂಗೋಲಿ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ ವೀಡಿಯೋಗಳು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ರಂಗೋಲಿಗಳನ್ನ ನೋಡಿ ಈ ರೀತಿ ಮಧ್ಯದಲ್ಲಿ ಈ ಥರ ಚಿಕ್ಕಿನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ. ನೋಡಿ ಯಾವ ಥರ ಚಿಕ್ಕಿ ಇಡಬೇಕು ಅಂತ ನೋಡಿ ಸ್ನೇಹಿತರೆ. ನೀವೇ ತುಂಬಾ ಈಸಿಯಾಗಿ ಆರಾಮಾಗಿ ಕಲಿಬೋದು ಸ್ನೇಹಿತರೆ. ಈ ರೀತಿ ಚಿಕ್ಕಿನ ಇಟ್ಟು ಮಧ್ಯದಲ್ಲಿ ಈ ಥರ ಚಿಕ್ಕಿಗಳನ್ನ ಇಡಿ ಸ್ನೇಹಿತರೆ. ಇಟ್ಟು ಯಾವ ರೀತಿ ಎಳಿಬೇಕು ನೋಡಿ ರಂಗೋಲಿನ. ನೋಡ್ತಾ ಇದ್ದರೆ ತುಂಬಾ ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾಯಿಲ್ಲ ಸ್ನೇಹಿತರೆ ರಂಗೋಲಿ ಅಂತೂ. ನನಗಂತೂ ರಂಗೋಲಿ ಅಂದರೆ ತುಂಬಾ ಹುಚ್ಚು. ನಾನಂತೂ ಡೈಲಿ ಮನೆ ಮುಂದೆ ಒಂದೊಂದು ಥರ ವೆರೈಟಿ ರಂಗೋಲಿನ ಹಾಕ್ತಾಯಿರ್ತೀನಿ ಸ್ನೇಹಿತರೆ. ನಾನು ಹಾಕೋ ರಂಗೋಲಿನ ನಿಮಗೆಲ್ಲ ಶೇರ್ ಮಾಡ್ತಾಯಿರ್ತೀನಿ. ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಕಲಿತ್ರೆ ಯಾವುದೂ ಕಷ್ಟ ಇಲ್ಲ. ಈ ರೀತಿ ರಂಗೋಲಿಗಳು ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ರಂಗೋಲಿನ ಹಾಕಿ ಕಲರ್ ಹಚ್ಚೋದ್ರಿಂದ ಮನೆ ಅಂಗಳದಲ್ಲಿ ತುಂಬಾ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೊಸ ರಂಗೋಲಿಗಳು ನನ್ನ ಚಾನಲಲ್ಲಿ ತುಂಬಾ ರಂಗೋಲಿಗಳಂತೂ ಹಾಕಿದ್ದೀನಿ ಸ್ನೇಹಿತರೆ. ಎಲ್ಲರೂ ನೋಡಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಹಾಕೋ ರಂಗೋಲಿಗಳನ್ನ ಬೆಳೆಸಿ ಸ್ನೇಹಿತರೆ. ವಿಡಿಯೋಗಳನ್ನ ನೋಡ್ತಾ ಇರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ರೀತಿ ರಂಗೋಲಿಗಳನ್ನ ಹಾಕಿದ್ರೆ ಹೇಗೆಲ್ಲ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ನನಗಂತೂ ರಂಗೋಲಿ ಅಂದರೆ ತುಂಬಾ ಇಷ್ಟ. ಅದು ದಿನ ಒಂದೊಂದು ಥರ ರಂಗೋಲಿಗಳನ್ನ ಹಾಕ್ತಾಯಿರ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.